ನೆನೆಸ್ಬಿಟ್ಟು ಮೇಡಮ್ ಇಸ್ಬಿಟ್ಟು ಹಿಂದಿಗೆ ಹಾಕ್ಬಿಡಿ 298 ಮಲೆಯಲ್ಲಿ ತಪ್ಪದೆ ನಾಟ್ಯವಾಡುವಂತ ನಮ್ಮಪ್ಪ ಮುದ್ದು ಮಾದಪ್ಪನ್ ಪಾದಕ್ಕೊಂದ್ ಸತಿ ಉಗೇನ್ರಪ್ಪ ಉಗೇ ಮಾತ್ಮಲಯ ಬೆಟ್ಟಕ್ಕೊಂದ್ಸಲಿ ಉಗೇನ್ರಪ್ಪ ಹೇ ಮಾಯ್ಕಾರ ಹೇ ಮಾತ್ಮಲಯ. ತಾಳ್ಬೆಟ್ಟಿಂದ 4:30ಗೆ ಪಾದಯಾತ್ರೆ ಶುರು ಮಾಡಿದ್ದೀವಿ. ಇವರು ಬಿಜಾಪುರದ ಹುಡುಗಿ ಸೀಮಾ ಅಂತ ನನ್ನ ಫ್ರೆಂಡು. ಸೊ ಇವತ್ತು ಹೋಗಿ ಮಾದಪ್ಪನ ದರ್ಶನ ಮಾಡಿ ಏನಾಗ್ತೀವಿ ಏನಾಗ್ಬೇಕು ಅಂದ್ಕೊಂಡಿರಿ. ಮಾದಪ್ಪನ ಜೊತೆನೇ ಇರ್ಬೇಕಲ್ಲ, ಅಲ್ಲೇ ಇದ್ಬಿಡ್ತೀರ ಮಾದಪ್ಪನ ಜೊತೆಯಲ್ಲಿ. ಅಯ್ಯೋ ಬರ್ತೀವಪ್ಪ, ಮನೇಲಿ ಇದ್ದಾರೆ ಇನ್ನೂ ಮಾದಪ್ಪಗಳು. ಆದರೂ ಈ ಟೈಮಲ್ಲಿ ಪಾದಯಾತ್ರೆ ಬರೋದೇ ಒಂದು ಖುಷಿಯಪ್ಪ. ಸಾಕ್ಬಿಡಿ. ಫೈನಲಿ ರೀಚ್ ಆದ್ವಿ. ಟೈಮ್ 10:21. ಬರ್ರಿ. ಸೊ ಫೈನಲಿ ದರ್ಶನ ಆಯಿತು. ಅಲ್ಲಿಂದ ಬಂದಿತ್ತು, ಕಾಲು ನೋವು ಇದ್ದಿತ್ತು. ದರ್ಶನ ಮಾಡ್ತಾ ಏನೋ ಒಂಥರ ಸಮಾಧಾನ ಆಯಿತು. ಇವಾಗ ಯಾವುದಾದ್ರೂ ರೂಮ್ ಮಾಡಿ ಸ್ಟೇ ಆಗಿ ಮಾರ್ನಿಂಗ್ ಮತ್ತೆ ಬೇಗ ಇದ್ದು ಒಂದ್ಸರಿ ದರ್ಶನ ಮಾಡಿ ಮತ್ತೆ ಬ್ಯಾಕ್ ಟು ಹೋಮ್. ಬಾಯ್ ಬಾಯ್. ಬೆಳಗ್ಗೆ ಎಲ್ಲ ಸ್ನಾನ ಆಗಿ ದರ್ಶನ ಮಾಡಿದ್ವಿ. ಟೈಮ್ ಈಗ 6:40. ಬಟ್ ಕ್ಯೂ ನೋಡಿದ್ರೆ ಸುಸ್ತಾಗುತ್ತೆ. ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಎಷ್ಟು ಗಂಟೆಗೆ ದರ್ಶನ ಆಗಿ ವಾಪಸ್ ಬರ್ತೀವಿ ಅಂತ. ಫೈನಲಿ ಅಂತೂ ಇತ್ತು, ದರ್ಶನ ಮಾಡೋಕ್ಕಾಗಿಲ್ಲ. ಈ ಜನ ನೋಡಿ ಭಯ ಆಗ್ಬಿಟ್ಟು ಸುಮ್ಮನೆ ಕೂತ್ಬಿಟ್ಟಿದ್ದೀವಿ. ಸೊ ನೈಟ್ ಟೈಮ್ ಮಾದಪ್ಪನ ದರ್ಶನ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ, ಅಷ್ಟೇ ಸಾಕು. ಬಟ್ ಇಷ್ಟು ಜನದ ಮಧ್ಯೆ ಹೋದ್ರಂತೂ ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರೋಕ್ಕಾಗಲ್ಲ. ಏನಾದರೂ ಒಂದು ಫ್ರ್ಯಾಕ್ಚರ್ ಮಾಡಿನೇ ಕಳಿಸ್ತಾರೆ. ಸೊ ಅದಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದೀವಿ. ಇಲ್ಲೇ ಒಂದು 10 ನಿಮಿಷ ಕೂತಿದ್ದು ಮಾದಪ್ಪನ ಧ್ಯಾನ ಮಾಡಿ ಮನೆ ಕಡೆ ಹೊರಡ್ತಾ ಇರೋದೆ. ಇವ್ರೇನು ಮಾತಾಡೋಲ್ಲ, ಜಸ್ಟ್ ಬಾಯ್ ಮಾಡ್ತಾರೆ. ಸೊ ಅದಕ್ಕೆ ನೋಡೋಣ ಅಂತಂದರೆ ಈ ಸರಿ ಬಾಯ್ ಮಾಡಲ್ವಂತೆ. ಹೆಂಗಿತ್ತು ಬಿಜಾಪುರದ ಹುಡುಗಿ ಮಾದಪ್ಪನ ಬೆಟ್ಟ? ಚೆನ್ನಾಗಿತ್ತ? ಏನು ಅನಿಸ್ತು? ಮತ್ತೆ ಬರಕ್ಕೆ ಅನ್ಸ್ಬೇಕನ್ಸುತ್ತೆ. ಅಂತ ದರ್ಶನ ಮಾಡಿ ಖುಷಿ. ದರ್ಶನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಹೋಗೋಣ ಅಂತ ಕೂತಿದ್ದಾರೆ. ಜಸ್ಟ್ 5 ನಿಮಿಷದಲ್ಲಿ ವಾಪಸ್ ಹೋಗ್ಬೇಕಾದ್ರೆ ದರ್ಶನ ಸಿಗುತ್ತೆ ಅಂತ. ಮಾದಪ್ಪನ ದಯ ಇದೆ ನೋಡಿ, ಏನು ಬೇಕಾದ್ರೆ ಜಸ್ಟ್ 5 ಮಿನಿಟ್ಸ್ ವಾಪಸ್ ಹೋಗ್ತಾ ಇದ್ದಾರೆ. ದರ್ಶನಕ್ಕೆ ನಿಂತ್ವಿ 5 ಮಿನಿಟ್ಸ್. ತುಂಬ ಖುಷಿ ಆಗ್ತದೆ. ಸತ್ಯ ಶಿವ ಸುಂದರ ಅರ್ಧ ನಾರೀಸುವರ ಪುಟಾಣಿ ಬಿಲ್ವ ಪತ್ರಿಕೆ ಆಡಿದ ಪಾಡಿದ ಟೊಳ್ಳಿನ ಡಬ್ಬಿನ ಸಜ್ಜಿಗೆ ಸತಿ ಮತಿ ಸಿರಿ ಮತಿ ಆದೇಶ
ಹಿಂದು ಮುಂದು ಮರೆಯುತ್ತಾನೆ ಭಕುತಿಗೆ ಮನಸ್ಸು ಬಿಚ್ಚಿ ಕಂಡವರಿಗೆ ವರ ನೀಡುತ್ತಾನೆ ಕಣ್ಣು ಮುಚ್ಚಿ ತುಂಬುರಂಗೆ ನಾರದಂಗೆ ತಾರಮಂತ್ರವಾಗುತ್ತಾನೆ ಜೀವದ